ಕ್ಯಾನ್ಸರ್ ಕಾಯಿಲೆ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ಅಂದ್ರೆ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಲೋಢ, ಕ್ಯಾನ್ಸರ್ ತಜ್ಞ ಮತ್ತು ಕ್ವಾಂಟಮ್ ಹೀಲರ್. ನಮ್ಮ ದೇಹದಲ್ಲಿ ಡೈಲಿ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆಗ್ತದೆ ಜೀವನ ಪರ್ಯಂತ. ಬಟ್ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಒಳ್ಳೇದಿದ್ದಾಗೆ, DNA ನಮ್ದು ಸ್ಟ್ರಾಂಗ್ ಇದ್ದಾಗೆ, ನಮ್ಗೇನು ಉಳಿದದ್ದು ತೊಂದರೆ ಇಲ್ಲ, ಚಟಗಳು ಇಲ್ಲ ಅಂತದೆಲ್ಲ ಇದ್ದಾಗೆ ತಾನಾಗೆ ಬಾಡಿ ಅದು ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಅದನ್ನ ಡೈಲಿ ಸ್ವಚ್ಛ ಕ್ಲಿಯರ್ ಮಾಡುತ್ತೆ. ಆರ್ ಇನ್ನೊಂದು ಟ್ಯೂಮರ್ ಸೆಲ್ಸ್ ಅಂತ, ಕಿಲ್ಲರ್ ಸೆಲ್ಸ್ ಅಂತೂ ನಮ್ಮ ಕಡೆ ಬಾಡಿಯಲ್ಲಿ ಇರ್ತವೆ. ಅವು ಯಾವ್ದಾದ್ರು ಕ್ಯಾನ್ಸರ್ ಸೆಲ್ಸ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡಿ ಅವನ್ನೆಲ್ಲ ತೆಗೆದುಬಿಡ್ತವೆ. ಸೊ ಹೇಗೆ ಇದು ಉತ್ಪತ್ತಿ ಆಗುತ್ತಪ್ಪ? ಒಂದು ಚಿಕ್ಕ ಜೀವಕೋಶಗಳು, ಒಂದು ಸೆಲ್ ಸೈಕಲ್ ಅಂತ, ಜೀವಕೋಶ ಉತ್ಪತ್ತಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಮತ್ತೆ ಸಾಯುತ್ತೆ. ಅದು ಒಂದೊಂದು ಟೈಮ್, ಒಂದೊಂದು ಬೇರೆ ಬೇರೆ ಜೀವಕೋಶ ಬೇರೆ ಬೇರೆ ಟೈಮ್. ಲಿವರ್ ಬೇರೆ, ಕಿಡ್ನಿ ಬೇರೆ, ಹಾರ್ಟ್ ಬೇರೆ, ಬ್ರೈನ್ ಬೇರೆ, ಹೀಗೆ ಬೇರೆ ಬೇರೆ ಇರುತ್ತೆ. ಆ ಟೈಮಲ್ಲಿ ಅದು ಉತ್ಪತ್ತಿಯಾಗಿ ಅದು ಸಾಯ್ತು. ಕೆಲವೊಂದು ಸೆಲ್ಸ್ ಏನ್ ಮಾಡ್ತವೆ, ಉತ್ಪತ್ತಿಯಾಗಿ ಕೆಲವೊಂದು ಬೆಳವಣಿಗೆ ಆಗುವಾಗ ಬೆಳವಣಿಗೆ ಬಂದಾಗಲ್ಲ, ಕಂಟಿನ್ಯೂ ಆಗ್ತದೆ. ಇಲ್ಲ ಸಾಯೋದು ಟೈಮ್ ಏನಿರುತ್ತಲ್ಲ ಅದಾಗಲ್ಲ, ಅದು ಎಕ್ಸ್ಟೆಂಡ್ ಆಗುತ್ತೆ. ಆ ಟೈಮ್ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಸೆಲ್ಸ್ ಒಂದರಿಂದ ಒಂದಕ್ಕೆ ಒಂದು ಜೋಡಿ ಅದು ಒಂದು ಟ್ಯೂಮರ್ ಆಗಿ ಒಂದು ದೊಡ್ಡ ಗಡ್ಡೆಯಾಗಿ ಮಾರ್ಪಾಡ. ಇದರಲ್ಲಿ ಎಲ್ಲ ಟೈಪ್ ಗಡ್ಡೆಗಳು ಕ್ಯಾನ್ಸರ್ ಇಲ್ಲ. 40% ಗಡ್ಡೆಗಳು ಕ್ಯಾನ್ಸರ್ ಇಲ್ಲ, ಬಿನೈನ್ ಟ್ಯೂಮರ್ಸ್ ಅಂತ. ಆದ್ರೆ ಅದನ್ನ ನಾವು ನೋಡ್ತಾ ಇರೋ ಒಂದು ಲೈಫ್ ಲಾಂಗ್ ಅದನ್ನ ನೆಗ್ಲೆಕ್ಟ್ ಮಾಡುವ. ದೊಡ್ಡದೇನಾದ್ರೂ ಆಗ್ತಾ ಇದೆ, ಅದ್ರಲ್ಲಿ ಏನಾದ್ರು ಚೇಂಜಸ್ ಕಾಣ್ತಾ ಇದೆ, ಹಂಗೇನಾದ್ರು ಇದ್ರೆ ಡಾಕ್ಟರ್ಗೆ ತೋರಿಸ್ಬೇಕು. ಬಟ್ ಆದ್ರೂ ಫಸ್ಟ್ ಟೈಮ್ ಡಾಕ್ಟ್ರೇ ನಿಮ್ಗೆ ಹೇಳ್ಬೇಕು ಅದು ಬಿನೈನ್ ಇದೆ, ಅದಕ್ಕೇನು ವರಿ ಮಾಡ್ಕೋಬೇಡಿ ಅಂತ. ಯಾವಾಗ್ಲಾದ್ರೂ ನಿಮ್ಗೆ ಎಲ್ಲಾದ್ರೂ ಸಣ್ಣ ಗಡ್ಡೆ ಅನ್ಸಿದ್ರೆ ಅದು ಡಾಕ್ಟರ್ ತೋರಿಸಿ. ಎರಡನೇದು ಮ್ಯಾಲಿಗ್ನೆಂಟ್. ಮ್ಯಾಲಿಗ್ನೆಂಟ್ ಅಂದ್ರೆ ಏನ್ ಮಾಡುತ್ತೆ, ನಮ್ದು ಸ್ನಾಯು, ನರ, ನಾಡಿ, ಎಲುಬು, ಚರ್ಮ ಎಲ್ಲ ಕಡೆದು ಹರಡ್ತಾ ಹೋಗುತ್ತೆ. ಇಲ್ಲ ನಮ್ದು ರಕ್ತ ಕಣದಿಂದ ಬೇರೆ ಬೇರೆ ಜಾಗಕ್ಕೆ ಬಾಡಿಯಲ್ಲಿ ಹೋಗುತ್ತೆ, ಅದಕ್ಕೆ ಮೆಟಾಸ್ಟಸಿಸ್. ಸೊ ಇದು ಕ್ಯಾನ್ಸರ್ ಕಾಯಿಲೆಗೆ ನಾವು ಹೆದರೋದು ಜರುರತ್ತಿಲ್ಲ. ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ನಾವು ಬೇಗ ಕ್ಯಾನ್ಸರ್ ಡಿಟೆಕ್ಟ್ ಮಾಡಬಹುದು. ಕ್ಯಾನ್ಸರ್ ಇತ್ತೀಚೆಗೆ ಬೇಗನೆ ಡಿಟೆಕ್ಟ್ ಆಗಕ್ಕೆ ತುಂಬಾ ಜನ ಸಾಧನೆ ಬಂದಿದೆ. ಆದ್ರೆ ತುಂಬಾ ಜನ ಭಯದಿಂದ ಅದನ್ನ ಟೆಸ್ಟ್ ಮಾಡಿಸಲ್ಲ, ಆರ್ ಸ್ಕ್ರೀನಿಂಗ್ ಅಂತವೆ ಅದನ್ನ ವರ್ಷಕ್ಕೊಮ್ಮೆ ಮಾಡಿಸೋದು, ಅದನ್ನ ಮಾಡಿಸೋದು. ಸೊ ಅದಕ್ಕೆ ಇನ್ಮೇಲೆ ನಾನು ಇದ್ರ ಕ್ಯಾನ್ಸರ್ ಬಗ್ಗೆ ಮೇಲೆ ವಿಡಿಯೋಸ್ ಹಾಕ್ತಾ ಇರ್ತಾನೆ ನಿಮ್ಮ ಮಾಹಿತಿಗಾಗಿ. ಅಂದ್ರೆ ನಿಮ್ಗೆ ನಾವು ಮಾಹಿತಿ ಇದ್ರೆ ಭಯ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಆದ್ರೆ ಅಪ್ರೋಚ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬರುತ್ತೆ. ಸೊ ಅದಕ್ಕೆ ಇದು ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ನೀವು ನನ್ನ ಜೊತೆ ಕ್ಯಾನ್ಸರ್ ಮಾಹಿತಿಗಾಗಿ ಕೈ ಜೋಡಿಸ್ತಾ ಇದ್ರೆ ನಾವೆಲ್ಲ ಮನುಕುಲಕ್ಕೆ ಕ್ಯಾನ್ಸರ್ ರಿಲೇಟೆಡ್ ತೊಂದರೆದಿಂದ ಹೊರಗೆ ತಗೊಳ್ಳೋಕೆ ನಾವು ಕೈ ಜೋಡಿಸುವ. ಎಲ್ಲರೂ ಅದಕ್ಕೆ ಈ ವಿಡಿಯೋ ನಿಮ್ಗೆ ಒಳ್ಳೇದು ಅನ್ಸಿದ್ರೆ ಎಲ್ಲರೂ ಶೇರ್ ಮಾಡಿ. ಧನ್ಯವಾದ.